ಛೇ ಹಾಕು ಮಾಡು ಪುನಃ. ಇವಳಿಗೆ ಬರೋದಿಲ್ಲ, ಇವಳು ಆರಾಮ್ಸೆ ಆಚೆ ಓಡ್ತಾ ಇದ್ದಾಳೆ. ಇಲ್ಲಿ ಗ್ಯಾಸ್ ಬರ್ತಾ ಇದೆ. ಒಳ್ಳೆ ಲೈಟಿಂಗ್ ಥರ ಉಂಟು ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡದೆ. ಇವತ್ತು ಮೊಬೈಲ್ ಹಿಡ್ಕೊಂಡಿದ್ದೀನಿ ಮಾಡೋಣ ಅಂತ. ಇವತ್ತು ಒಂದು ವಿಶೇಷ ಇದೆ. ವ್ಲಾಗ್ ನೋಡ್ತಾ ನಿಮಗೆ ಗೊತ್ತಾಗತ್ತೆ ಅದು ಏನಂತ. ಇವಾಗ ನಾನು ಟೆಂಪಲಿಗೆ ಹೊರಡ್ತಿದ್ದೀನಿ. ಮೊದಲಿಗೆ ಒಂದು ದೇವರಿಗೆ ಕೈ ಮುಗಿಯೋಣ ಅಂತ. ಹಾಗೆ ಮತ್ತೆ ಏನಾಗುತ್ತೆ ಅಂತ ನೋಡಬೇಕು. ಫಸ್ಟಿಗೆ ನಾನು ಹೊರಡ್ತೀನಿ, ಮತ್ತೆ ಸಿಗ್ತೀನಿ. ನಂದು ಹೊರಟಾಯಿತು ನೋಡಿ. ನನ್ನ ಡ್ರೆಸ್ ಹೇಗಿದೆ. ಫಸ್ಟಿಗೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಈ ಬ್ಲಾಗನ್ನು ಎಂಡುವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಪೂಜೆ ಎಲ್ಲ ಆಗಿದೆ ನೋಡಿ. ಇವತ್ತು ಥರ್ಸ್ಡೇ ಪೂಜೆ ಎಲ್ಲ ಆಗಿ ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ಮೋಡ ಉಂಟು. ಇವತ್ತು ಫುಲ್ ಮೋಡ ಆಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲ ಬಿಸಿಲಿಲ್ಲ ಇವತ್ತು, ಒಂದು ಸ್ವಲ್ಪ ಒಳ್ಳೆ ಉಂಟು ವೆದರು. ಎಷ್ಟು ಚಿಪ್ಸ್ ತಿಂತೀಯಾ? ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಇದು ರೆಡಿ ಆಗ್ತಾ ಉಂಟು ಅಡುಗೆ. ಇವತ್ತು ಮಧ್ಯಾಹ್ನ ಎಂತ ಮಾಡಿದ್ದು, ಇದು ಎಂತ ಅಂದರೆ ಬಟಾಣಿ ಮತ್ತು ಇದು ಏನು ಬಟಾಟೆ ಗಸಿ, ಬಟಾಟೆ ಗಸಿ, ಬೀಟ್ರೂಟು ಪಲ್ಯ, ಮತ್ತು ಇದು ಕಾಲಿಫ್ಲವರ್ ಇದು ಮಾಡು ಕಬಾಬ್, ಗ್ರೀನ್ ಕಬಾಬ್, ಕಾಲಿಫ್ಲವರ್. ಆಮೇಲೆ ಈಗ ಒಂದು ಪಾಯಸ ಮಾಡುವಂತ ಅಲ್ವಾ ಧೃತಿ? ನಿಂಗೆ ಎಂತ ಇವತ್ತು ರಜೆಯಾ? ಈಗ ಎಂತ ಮಾಡಿದೆ ರಜೆಯಲ್ಲಿ ನೀನು? ಯಾರು? ಡಿಂಪು ಅಲ್ಲ? ಯಾರು ವಿಹಾನ ಅಂದ್ರೆ? ಅದು ಯಾರು? ಚಿಕ್ಕ ನಿನಗೆ ಚಿಕ್ಕ ಆಗ್ಬೇಕು. ಚಿಕ್ಕನ್ ತಗ್ಬೇಕಂದ್ರೆ ಚಿಕ್ಕ ಚಿಕ್ಕ ನೀನು ಮಗಳು. ಹೇಳು, ಇವತ್ತು ಎಂತ ಗೊತ್ತಾ ಸ್ಪೆಷಲ್? ನನ್ನ ಹತ್ತಿರ ಬರ್ಡೇ ಹೇಳು. ಇವತ್ತು ಎಂತ ಗೊತ್ತಾ ಸ್ಪೆಷಲ್ ಹೇಳು. ಇವತ್ತೆಂತ ಸ್ಪೆಷಲ್ ಗೊತ್ತುಂಟ? ಇವತ್ತು ಅತ್ತೆಂದು ಬರ್ಡೇ. ಎಲ್ಲರೂ ವಿಶ್ ಮಾಡಿ ಹೇಳು. ಎಲ್ಲರೂ ವಿಶ್ ಮಾಡಿ ಅತ್ತೆಂಗೆ ಬನ್ನಿ. ವಿಶ್ ಮಾಡಿ ಬನ್ನಿ ಅಂತ. ಯಪ್ಪ ತುಂಬ ಸೆಕೆ, ಬೇರೆ ಹಿಡಿತಾ ಉಂಟು ನೋಡಿ. ಇವಳಿಗೆ ಬರೋದಿಲ್ಲ, ಇವಳು ಆರಾಮ್ಸೆ ಆಚೆ ಓಡ್ತಾ ಇದ್ದಾಳೆ. ಇಲ್ಲಿ ಗ್ಯಾಸ್ ಹತ್ರ ನಿಲ್ಲಿಕ್ಕೆ ಆಗೋದಿಲ್ಲ ಜೊತೆ. ಇದು ಪಾಯಸಕ್ಕೆ ಇಟ್ಟಿದ್ದೇನೆ ನೋಡಿ. ನಾನು ಶೇಮಿಗೆ ಪಾಯಸ ಮಾಡ್ತಾ ಇದ್ದೇನೆ. ಈಗ ಇದು ತೆಂಗಿನಕಾಯಿ ನೀರು ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಶಾವಿಗೆ ಹಾಕೋದು. ಶಾವಿಗೆ ಹಾಕಿದ್ದೇನೆ. ಈಗ ಇದು ಸರಿ ಸ್ವಲ್ಪ ಬೇಯಬೇಕು. ಇದರಲ್ಲಿ ನೀರು ಹಾಲಲ್ಲಿ ಸರಿ ಬೇಯಿಸ್ಬೇಕಿದ್ದಾನೆ. ಇದೊಂದು ಸ್ವಲ್ಪ ಮುಕ್ಕಾಲು ಅಂಶ ಬೆಂದ ಮೇಲೆ ಇದಕ್ಕೆ ಬೆಲ್ಲ ಹಾಕುವ. ಈಗ ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ನಾನಿವತ್ತು ಬೆಲ್ಲದ ಪಾಯಸ ಮಾಡ್ತಾಯಿದ್ದೀನಿ. ಶಾವಿಗೆಯಲ್ಲಿ ಹಾಕಿ ಬೆಲ್ಲದ ಪಾಯಸ. ಕೆಲವರು ಇದು ಸಕ್ಕರೆ ಕೂಡ ಹಾಕಿ ಮಾಡ್ತಾರೆ. ಇದು ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಬೆಲ್ಲ ಹಾಕಿ ಸಕ್ಕರೆ ಹಾಕಿದರೆ ವೈಟ್ ಆಗ್ತದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಪಾಯಸ ಸ್ವಲ್ಪ ಹಿಂದೆ ಎಲ್ಲರೂ, ಅದಕ್ಕೆ ಬೆಲ್ಲದ ಪಾಯಸ. ನೋಡಿ, ಇಲ್ಲಿ ಪಾಯಸ ರೆಡಿಯಾಗಿದೆ ನೋಡಿ. ಈ ಥರ ಬಂದಿದೆ. ಬೆಲ್ಲ ಹಾಕಿದರೆ ಈ ಕಲರ್ ಬರ್ತದೆ. ಸಕ್ಕರೆ ಹಾಕಿದರೆ ಫುಲ್ಲು ವೈಟ್ ಆಗ್ತದೆ. ಬಟ್ ಇದು ಹೆಲ್ತಿಗೆ ಒಳ್ಳೆಯದು ಬೆಲ್ಲದ್ದು ಪಾಯಸ. ಇವಾಗ ಪಾಯಸ ಎಲ್ಲ ರೆಡಿ ಆಯಿತು. ಹಾಗೆ ಇನ್ನು ಇದೊಂದು ಫ್ರೈ ಮಾಡಬೇಕು, ಮತ್ತು ಮುಗೀತು ಮಧ್ಯಾಹ್ನದ್ದು. ಮತ್ತು ಊಟ.
ಹ್ಯಾಪಿ ಬರ್ಡೇ ಹೇಳು. ಕೇಕ್ ಎಲ್ಲ ಕಟ್ಟಾಯಿತು. ನನ್ನ ಬರ್ಡೇ ಇವತ್ತು. ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಇವಾಗ. ತುಂಬ ಸೆಕೆ ಇತ್ತು ಇವತ್ತು, ಈಗ ಮಳೆ ಬರ್ತಾ ಇದೆ ನೋಡಿ. ತೋರಿಸ್ತೇನೆ ನಿಮಗೆ ಈಗ ಹೇಗೆ ಬರ್ತಾ ಉಂಟು ಮಳೆ ನೋಡಿ. ಗುಡುಗು ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ತುಂಬ ಸೆಕೆ ಇತ್ತಲ್ಲ ಇವತ್ತು, ಹಾಗೆ ಮಳೆ ಬಂತು ಜೋರು. ಇವಾಗ ಸ್ವಲ್ಪ ಕೋಲ್ಡ್ ಆಯಿತು, ಕೂಲ್ ಆಗಿದೆ. ನಾವಿವಾಗ ಸ್ವಲ್ಪ ಹೊರಗೆ ಬಂದ್ವಿ, ಇಲ್ಲಿ ಮೇಲ್ಗಡೆ ಬಂದ್ವಿ. ಏನಕ್ಕೆ ಅಂದರೆ ಒಂದು ರೀಲ್ಸ್ ಮಾಡೋಣ ಅಂತ. ನನ್ನ ಮಗಳು ನೋಡಿ ರೆಡಿ ಮಾಡ್ತಾ ಇದ್ದಾಳೆ. ಹೊರಗಡೆ ಮಳೆ ಬರ್ತಾ ಇದೆ, ಮಿಂಚುತ್ತಾ ಇದೆ ನೋಡಿ. ತೋರಿಸ್ತೇನೆ ಹೇಗೆ ಮಿಂಚ್ತಾ ಇದೆ ನೋಡಿ. ಗುಡು 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 ಗುಡು. ಒಳ್ಳೆ ಲೈಟಿಂಗ್ ಥರ ಉಂಟು ನೋಡಿ. ಅದನ್ನು ಈ ವ್ಲಾಗಲ್ಲಿ ಎಂಡಿಗೆ ಹಾಕ್ತೇನೆ ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ ಕೂಲಾಗಿದೆ, ಫುಲ್ಲು ತಂಪು. ಸೆಕೆ ಇತ್ತು ತುಂಬ ಇವತ್ತು, ಒಳ್ಳೆ ಕೂಲಾಯಿತು ಇವತ್ತು. ಮಾಡ ಊದ ಚೂರು ಉಂಟು. ಹಾಕು ಮಾಡು ಪುನಃ. ಇಲ್ಲ ಸಾಕು. ಬರ್ಡೇ ಎಲ್ಲ ಮುಗೀತು. ನಾನದು ರೀಲ್ಸ್ ಇದರದ್ದು ವೀಡಿಯೋದ ಎಂಡಿಗೆ ಹಾಕ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ಸುಮಾರು ಟ್ರೈ ಮಾಡಿದ್ವಿ, ಮುಂದೆ 4-5 ಟೇಕ್ಸ್ ಆಯಿತು, ಮತ್ತು ಲಾಸ್ಟಿಗೆ ಈಗ ಬಂತು. ನನ್ನ ಮಗಳೇನೋ ಕಸರತ್ತು ಮಾಡಿದ್ಲು ಮತ್ತು ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್. ಟೇಕ್ ಕೇರ್. ಬಾಯ್.